ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ ಗೋಕಾವಿ. ಜೂನ್ ತಿಂಗಳ ಆಕಾಶದಲ್ಲಿ 9ನೇ ತಾರೀಕು ನಡೆಯುವಂಥ ವಿಸ್ಮಯವನ್ನು ನೋಡೋಣ ಬನ್ನಿ. ಜೂನ್ 9ನೇ ತಾರೀಕು ವೀನಸ್ ಮತ್ತು ಜುಪಿಟರ್ ಅಂದರೆ ಶುಕ್ರ ಮತ್ತು ಗುರು ಗ್ರಹಗಳು ತೀರಾ ಹತ್ತಿರಕ್ಕೆ, ಅಂದರೆ ಎರಡೂ ಗ್ರಹಗಳು ಒಂದೇ ಆಗಿಬಿಡ್ತವೇನೋ ಅನ್ನುವಷ್ಟು ಹತ್ತಿರಕ್ಕೆ ಕಾಣಿಸ್ಕೊಳ್ತವೆ. ವಿಶೇಷ ಏನಪ್ಪ ಅಂದರೆ ಇದನ್ನು ನೋಡಲಿಕ್ಕೆ ಟೆಲಿಸ್ಕೋಪ್ ಏನೂ ಬೇಕಾಗಿಲ್ಲ, ಬರಿಗಣ್ಣಿಂದ ನೋಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತವೆ. ಸೂರ್ಯ ಮುಳುಗಿದ ನಂತರ, ಅಂದರೆ ಕತ್ತಲಾದ ನಂತರ ಪಶ್ಚಿಮದ ಆಕಾಶದ ಕಡೆ ನೋಡಿದರೆ ಸಾಕು, ಈ ವಿಸ್ಮಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಇದರಲ್ಲಿ ದೊಡ್ಡ ಗಾತ್ರದಲ್ಲಿ ಮತ್ತು ಹೆಚ್ಚು ಪ್ರಕಾಶವಾಗಿ ಬೆಳಗುವಂತಹ ಶುಕ್ರ ಗ್ರಹ, ಅದರ ಪಕ್ಕ ಕಾಣಿಸುವುದು ಗುರುಗ್ರಹ. ಸೊ ಇವೆರಡು ಒಂದೇ ಆಗಿ ಬಿಡುತ್ತೇನೋ ಅನ್ನುವಷ್ಟು ನಮಗೆ ಹತ್ತಿರದಲ್ಲಿ ಕಾಣಿಸುತ್ತವೆ. ಆದರೆ ಅಸಲಿಗೆ ಭೂಮಿಯಿಂದ ಶುಕ್ರ ಗ್ರಹ 8 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಜೊತೆಗೆ ಗುರುಗ್ರಹ ಭೂಮಿಯಿಂದ ಬರೋಬ್ಬರಿ 90 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಅಂದರೆ ಜೂನ್ 9ನೇ ತಾರೀಕು ಎರಡೂ ಒಂದಾಗಿ ಬಿಟ್ವೋ ಅನ್ನೋ ಥರ ಕಂಡರೂ ಕೂಡ ಆ ಎರಡೂ ಗ್ರಹ, ಅಂದರೆ ಶುಕ್ರ ಮತ್ತು ಗುರು ಗ್ರಹಗಳ ನಡುವಿನ ಅಂತರ ಬರೋಬ್ಬರಿ 82 ಕಿಲೋಮೀಟರ್ ಇರುತ್ತದೆ. ಸೊ ಆದರೂ ಹತ್ತಿರದಲ್ಲಿ ಇರೋ ಥರ ಯಾಕೆ ಕಾಣ್ತವೆ ಅಂದರೆ, ಭೂಮಿ, ಶುಕ್ರ ಮತ್ತು ಗುರು ಈ ಮೂರೂ ಗ್ರಹಗಳು ಜೂನ್ 9ನೇ ತಾರೀಕು ಒಂದೇ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ತವೆ. ಅದಕ್ಕೋಸ್ಕರ ಇವು ಎರಡೂ ಗ್ರಹಗಳು ಒಂದೇ ಸಮೀಪದಲ್ಲಿ ಇರುವ ಥರ ಕಾಣಿಸ್ಕೊಳ್ತವೆ. ಈ ಆಕಾಶದ ವಿಸ್ಮಯವನ್ನು ನೋಡುವವರು ನಾವೇ ಭಾಗ್ಯರು. ಸೊ ಯಾರೂ ಇದೇ ಜೂನ್ 9ನೇ ತಾರೀಕು ನೈಟ್ ಆಕಾಶವನ್ನು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಲ್ಲಿ ಮಟ್ಟ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ.